ಬಿಜೆಪಿ ಸರ್ಕಾರದವರು ಬಡವರಿಗೆ ಏನು ಮಾಡಿದ್ದಾರೆ? ರೈತರ ಸಾಲ ಮನ್ನಾ ಮಾಡಿದ್ದಾರಾ? ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿದ್ದಾರಾ ಎಂದು ಸಿದ್ದಾಪುರದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದಾಪುರ ಪಟ್ಟಣದ ಕಾಳಿಕಾಂಬಾ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ ಆಡಳಿತ ನಡೆಸುತ್ತಿದ್ದು, ಆಡಳಿತಕ್ಕೆ ಬರುವ ಮುನ್ನ ಪ್ರತಿಯೊಬ್ಬ ಭಾರತೀಯನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ, ಪದವಿ ಪಡೆದ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದಾಗಿ, ಜನಧನ್ ಖಾತೆಯನ್ನು ತೆರೆದು ಹಣ ಹಾಕುತ್ತೇನೆ ಎಂದು ಭರವಸೆ ನೀಡಿದ್ದರು. ಆದರೆ ಖಾತೆ ತೆರೆಯುವ ಸಂದರ್ಭದಲ್ಲಿ ಇಟ್ಟ 100 ರೂಪಾಯಿ 500 ರೂಪಾಯಿ ಹಣ ನಿರ್ವಹಣೆಗೆ ಎಂದು ಜಮಾ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಮಾಡಿಕೊಂಡು ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಸರ್ಕಾರದವರು ಬಡವರಿಗಾಗಿ ಏನು ಮಾಡಿದ್ದಾರೆ? ರೈತರ ಸಾಲ ಮನ್ನಾ ಮಾಡಿದ್ದಾರಾ? ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿದ್ದಾರಾ ಎಂದು ಕಿಡಿಕಾರಿದ್ರು. ಅಭ್ಯರ್ಥಿಗಳು ಅಂದ ಶಾಸಕರು ಅದೇ ಸಿರ್ಸಿ ವಿಕಾಸಾಶ್ರಮದಲ್ಲಿ ಎಲ್ಲ ಚಾಲನೆ ಮಾಡಿ ಎಲ್ಲ ಬೆಂಕಿ ಚೆಲ್ಲ ಹೋದ ನಂತರ ಎಲ್ಲರಿಗೂ ಮುಂದೆ ಕಳಿಸಿ ಇವರು ಪೊಲೀಸ್ ಬಸ್ಸಲ್ಲಿ ಹತ್ತಿ ಎಸ್ಕೇಪ್ ಆದರು. ಅದರಲ್ಲಿ ನೂರಾರು ಜನ ಅಮಾಯಕರು ಜೈಲಿಗೆ ಹೋದರು. ಬೈಕ್ಗಳು ಅಲ್ಲೇ ಜಂಗ್ ಹಿಡಿದು ಹೋದವು ಪೊಲೀಸ್ ಸ್ಟೇಷನಲ್ಲಿ. ಆದರೆ ಅವ್ರಿಗೆ ಇವತ್ತು ನ್ಯಾಯ ಕೊಡ್ಸೋಕ್ಕಾಗಿಲ್ಲ. ಇಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡೋಕ್ಕಾಗಿರ್ತಕ್ಕಂಥ ಒಬ್ಬ ಶಾಸಕನಾಗಿ 30 ವರ್ಷದ ಅನುಭವದ ಶಾಸಕರಾಗಿ ಈ ಥರದ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಸಮಾಜಕ್ಕೆ ಕಿಚ್ಚನ್ನು ಕೊಟ್ಟು ಮಾಡಿರ್ತಕ್ಕಂಥ, ಸುಳ್ಳು ಹೇಳಿ ಮಾಡಿರ್ತಕ್ಕಂಥ ಮೇಸ್ತ ಸಾವಿನ ಮುಂದೆ ಅವರು ಚುನಾವಣೆ ಮಾಡಿ ರಾಜಕಾರಣ ಮಾಡಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಅತಿಕ್ರಮಣಕ್ಕಾಗಲಿ, ಕಸ್ತೂರಿ ರಂಗನ್ ಬಗ್ಗೆ ವರದಿ ಆಗಲಿ, ಚಕ ಶಬ್ದವನ್ನು ಎತ್ತದೇ ಇರ್ತಕ್ಕಂಥ ಬಿಜೆಪಿಯ ಅಭ್ಯರ್ಥಿಗೆ ಮತವನ್ನು ಕೊಟ್ಟರೆ ಏನಾಗಬಹುದು ಅನ್ನುವಂಥದ್ದನ್ನು ಇಡೀ ಕೇಂದ್ರ ಲೋಕಸಭೆಯ ಮತದಾರರು ಇವತ್ತು ನೋಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಗ್ಯಾಸ್ ದರ 400 ರೂಪಾಯಿ ಇತ್ತು. ಈಗ 1100 ರೂಪಾಯಿ ಆಗಿದೆ. ಇನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ 10 ಗ್ರಾಂಗೆ 23,000 ಇದ್ದ ಬಂಗಾರ ಇವತ್ತು 75,000ಕ್ಕೆ ತಲುಪಿದೆ. ಪರಿಸ್ಥಿತಿ ಹೀಗಾದರೆ ಬಡವರು ಬಂಗಾರ ಕೊಳ್ಳುವುದಲ್ಲ, ಬದುಕುವುದು ಹೇಗೆ ಎಂದು ಯೋಚಿಸಬೇಕಾಗುತ್ತದೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹಸ್ತದ ಗುರುತಿಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡಿ ಎಂದು ಮನವಿ ಮಾಡಿದರು. ಡಿಪ್ಲೊಮಾದಂತವ್ರಿಗೆ 1,500 ರೂಪಾಯಿ ಎಲ್ಲ ಸೇರಿ 1 ಲಕ್ಷಕ್ಕೆ ನಾವು ನಮ್ಮ ಸರ್ಕಾರ ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದೀಗ. ಅದೇ ರೀತಿ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪ್ರತಿ ವರ್ಷ ನಿಮ್ಗೆ 1 ಲಕ್ಷ ರೂಪಾಯಿ ಹೇಳ್ತಾರೆ ಎಲ್ಲರೂ. ಒಂದ್ ಕಡೆ ನಾನು ಮತ್ತೆ ಕೆಲವು ಪಾಪ ನೋಡಿ ಎಷ್ಟು ಬಡವರಿಗೆ ಸರ್ಕಾರ ಕೊಟ್ಟಂತ ಸವಲತ್ತಲ್ಲಿ ಸುಳ್ಳು ಒಂದ್ ಕಡೆ ಹೋಗ್ತಾರೆ ಪಾಪ ಅಜ್ಜಿ ತಾಯಿ ಸಾರಿ ಅದು ಬನ್ನಲ್ಲ ಅಂದ್ಕೂಡ್ಲೆ ನೀ ಎಷ್ಟು ವರ್ಷ ಏನ್ ತಗೊಂಡಿದ್ದಿ ಇಷ್ಟು ತಿಂಗಳು ಅದಷ್ಟು ಮತ್ತೆ ತುಂಬಬೇಕು ವಾಪಸ್ ಕಟ್ಬೇಕು ಅನ್ನೋದು ಸುಳ್ಳು ಹೇಳ್ತಾರ. ಅದೆಂದೂ ಮಾಡ್ಬಾರ್ದು. ಕೊಡ್ಸಿ ಸರ್ಕಾರ ಕಾರ್ಯಕ್ರಮ ನಿಮ್ಗೆ ಅವಕಾಶ ಇದ್ದಾಗ ನಿಮಗಂತೂ ಕೊಡಕ್ಕಾಗಿಲ್ಲ, ಬಡವ್ರು ನೋಡಕ್ಕಾಗಿಲ್ಲ. ಈಗ ಈ ಸರ್ಕಾರ ಕೊಟ್ಟದಾದ್ರು ಹೇಳಿ, ನಾವು ಏನ್ ಕೊಡ್ತೀವಿ ಅಂತ ಅವರು ಹೇಳಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್, ಕೆಜಿ ನಾಗರಾಜ್, ವಿಶ್ವಗೌಡ, ಸಿಆರ್ ನಾಯ್ಕ್, ಪ್ರಶಾಂತ್ ನಾಯ್ಕ್, ಹೊಸೂರ್, ಶ್ರೀನಿವಾಸ್ ಜಿಡ್ಡಿ, ರಾಮಕೃಷ್ಣ ನಾಯ್ಕ್, ಇಂದಿರಾ ನಾಯ್ಕ್, ಪದ್ಮಾವತಿ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.